ಇನ್ನ ನಮ್ಗೆ ಒಳ ಮೀಸಲಾತಿ ಬಂದಿಲ್ಲ ಅಂದ್ರೆ ಈಗ ನಮ್ಗೆ ಹೋರಾಟ ಮಾಡುವಂತ ಶಕ್ತಿ ಇದೆ. ಯಾಕಂದ್ರೆ ನಮ್ಮ ಹಿರಿಕರು ನೋಡ್ಕೊಂಡು ನಾವು ಹೋರಾಟಕ್ಕೆ ಧುಮುಕಿದೀವಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಹೋರಾಟ ಮಾಡ್ತಾರೆ ಅಂತಕ್ಕಂಥ ಸುಳ್ಳು. ನಮ್ಮ ಕೈಲೇ ಏನು ಮಾಡ್ಸಕ್ಕಾಗಿಲ್ಲ ಅಂದ್ರೆ ನಮ್ಮ ಮಕ್ಕಳು ಏನ್ ಮಾಡ್ಬೋದು? ಯಾಕೆ ಹುದ್ದೆಗಳನ್ನ ತುಂಬ್ತೀವಿ ಅಂತ ಹೇಳಿ HSC ಮಹದೇವಪ್ಪ ಅವರು ನೇರವಾಗಿ ಹೇಳಿಕೆ ಕೊಡ್ತಾರೆ. ಯಾಕೆ ಕೊಡ್ಬೇಕು? ಯಾರ ಅವ್ರ ಅಪ್ಪನ ಮನೆ ಸುತ್ತ, ಸಿದ್ದರಾಮಯ್ಯರ ತಂದೆಯವ್ರ ಮನೆ ಸುತ್ತ ಪ್ರಣಾಳಿಕೆ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಬಿಟ್ಟು ನಮಗೆ ಒಳ ಮೀಸಲಾತಿ ಪಟ್ ಕ್ಯಾಬಿನೆಟ್ ನಲ್ಲೇ ಮಾಡ್ತೀನಿ ಅಂತ ಹೇಳಿ ಇಂಥವ್ರು ಕೂಡ ಎಷ್ಟು 2 ವರ್ಷದಲ್ಲಿ ಎಷ್ಟು ಕ್ಯಾಬಿನೆಟ್ ನಡೆದವೆ. ಒಳ ಮೀಸಲಾತಿ ಯಾಕೆ ಜಾರಿ ಮಾಡಲ್ಲ ಇವ್ರ ಉದ್ದೇಶ ಏನದೆ? ನಮ್ಮ ಮಕ್ಳು ಯಾರು ಕೆಲ್ಸಕ್ಕೆ ಸೇರ್ಕೊಂಬಾರ್ದ? ಮಾಧವ್ರು ಮಕ್ಳು ಯಾರು ಕೆಲ್ಸಕ್ಕೆ ಹೋಗ್ಬಾರ್ದ? ಎಲ್ಲ ಎಜುಕೇಶನ್ ಮಾಡಿ ದನ ಕಾಯಕ್ ಹೋಗ್ತಾವ್ರೆ, ಹೊಲ ಉಳಕ್ ಹೋಗ್ತಾವ್ರೆ. ನೀನ್ ಕೆಲ್ಸ ಕೊಟ್ಟಿರಿ ಯಾಕಪ್ಪ ನಮ್ಮ ಹುಡುಗರು ಹೋಗೋರು? ನೆಕ್ಸ್ಟ್ ನೀನೇನಾದ್ರು ಮಾಡಿಲ್ಲ ಅಂದ್ರೆ ಮಾತ್ರ ನಿನ್ನ ಕುರ್ಚಿ ಅಳ್ಳಾಡ್ಸ್ತಾ ಬಿಡಲ್ಲ ಈ ಮಾದಿಗರು. ಕರ್ನಾಟಕ ರಾಜ್ಯದ ಮಾದಿಗರು ನೀನ್ ಕುರ್ಚಿ ಅಳ್ಳಾಡ್ಸೆ ನೋಡ್ತೀವಿ ನಾವು. ಒಂದ್ಸರಿ ಹೇಳ್ದೆ ನೀನು BJP ಸರ್ಕಾರ ಇರ್ಬೇಕಾದ್ರೆ ಮಾದಿಗರನ್ನ ನಾವ್ ಎದುರಾಕೊಂಡು ಹಿಂದೆ ಸೋತೋ BJP ಬಂತು ಅಂತ. ಮಾದಿಗರಿಗೆ ಸರ್ಕಾರ ಬಂದ ತಕ್ಷಣ ಒಳ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ನಮ್ಗೆ ಯಾಕಪ್ಪ ಮೋಸ ಮಾಡಿದ್ಯಾ ಸಿದ್ದರಾಮಯ್ಯ? ನಾವೇನಪ್ಪ ಅನ್ಯಾಯ ಮಾಡಿದೀವಿ ನಿಮ್ಗೆ? ಅನ್ಯಾಯ ಮಾಡಿದಾದ್ರು ಏನೋ ನಾವು ಮತ ಕೊಟ್ಟಿದ್ದೆ ನಿಮ್ಗೆ 136 ಸೀಟ್ ಬರೋಕೆ. ನಾವು ಮತ ಕೊಟ್ಟವಲ್ಲ ನಿಮ್ಗೆ. ನೀನ್ ಕೊಡ್ಬೇಕಲ್ವಾ? ಹೇಳೋದೊಂದು ಮಾಡೋದೊಂದು. ಕೊಟ್ಟಿದೀವಿ ತಗ, ನಿನ್ಗೆ ಮತನೂ ಕೊಟ್ಟಿದ್ದೀವಿ, ಚಿತ್ರದುರ್ಗದಲ್ಲಿ ರಕ್ತ ಕೊಟ್ಟಿದ್ದೀವಿ, ಬೆಂಗಳೂರಲ್ಲಿ ನಿಮ್ಮ ಮನೆ ಮುಂದೆನೆ ಬಂದು ಪೆಟ್ರೋಲ್ ವಿಕೆಟ್ ಬೆಂಕಿ ಇಕ್ಕೊಂಡು ಸಾಯ್ತೀವಿ. ಅವಾಗ ಸಂತೋಷ ಆಗ್ತದೆ ನೋಡೋಣ. ನಮ್ಮ ತಿಮ್ಮಾಪುರು KH ಮುನಿಯಪ್ಪ ಇಂಥರೆಲ್ಲ ಅಧಿಕಾರಕ್ಕೆ ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು ಅಧಿಕಾರ. ಅವ್ರ ಮೊಮ್ಮಕ್ಳಿಗೆ ಮಕ್ಳಿಗೆ ಇವ್ರದ್ದು ಆದ್ಮೇಲೆ ಅವ್ರಿಗೆ ಬೇಕು. ಇದ್ರ ಬಗ್ಗೆ ವಾಯ್ಸ್ ಮಾಡಕ್ಕೇನೋ ಗಂಟ್ಲಲ್ಲಿ ಮಾದುಗ್ರ ಬಗ್ಗೆ ಮಾತಾಡಕ್ಕೇನೋ ಗಂಟ್ಲು ನಿಂತೋಗೋಯ್ತೇನೋ. ಬರ್ರಿ ರೇ, ರಾಜೀನಾಮೆ ಬಿಸಾಕ್ ಬರ್ರಿ, ಬಳೆ ತೊಟ್ಕೊಳ್ರಿ ಹೋಗಿ. ನಮ್ ಮೀಸಲಾತಿ ಕೊಡ್ಸಕ್ ತಾಕತ್ತಿಲ್ಲ ಅಂದ್ಮೇಲೆ ನೀವು ಬಳೆ ತೊಟ್ಕೊಳ್ಳೋದೇ ಉತ್ತಮ. ನಮ್ಮ ಮನೇಲಿ ಬಂದಿವಿ ನಾವು ನಮ್ಮ ತಂದೆ ತಾಯಿಗಳಿಗೆ, ತಿರುಗ್ ಬಂದ್ರೆ ನಿಮ್ ಮನೆ ಮಗ ನಾವು, ತಿರುಗ್ ಬಂದಿಲ್ಲ ಅಂತಂದ್ರೆ ಈ ಹೋರಾಟದಲ್ಲಿ ಈ ಪಾದಯಾತ್ರೆ ಸತ್ತೋದ್ರೆ ಸಮುದಾಯದ ಮಕ್ಕಳು. ಇದೇ ನಮ್ದು ಕೊನೆ ಡಿಸಿಷನ್, ಕೊನೆ ಎಚ್ಚರಿಕೆ ಸರ್ಕಾರಕ್ಕೆ, ಕೊನೆ ಹೋರಾಟ ಇದು. ನೋಡಿ ಸರ್, ನಾವು ಮಾರ್ಚ್ 5ರಿಂದ ಪಾದಯಾತ್ರೆನ ಹರಿಹರದಿಂದ ಪ್ರೊಫೆಸರ್ ಕೃಷ್ಣಪ್ಪ ಸಮಾಧಿಯಿಂದ ಹೊರಟ್ಬಿಟ್ಟು ಈಗ ಪ್ರೆಸೆಂಟ್ ಇಲ್ಲಿ ಸೇರಿದೀವಿ. ಈ ಮಧ್ಯದಲ್ಲಿ ನಮ್ಮ ಹೋರಾಟದ್ದು ಕ್ರಾಂತಿಕಾರಿಯಾಗ್ಲೇ ನಡೀತಾ ಬಂದಿದೆ. ಭರಮಸಾಗರದಲ್ಲಿ ಬಂದಾಗ ಪಂಜಿನ ಮೆರವಣಿಗೆಯನ್ನು ಮಾಡ್ಕೊಂಡ್ ಬಂದು, ಅದಾದ್ಮೇಲೆ ಚಿತ್ರದುರ್ಗದಲ್ಲಿ ಬ್ಲಡ್ ಕ್ಯಾಂಪ್ ಅನ್ನು ನಾವು ಕೂಡ ನಡೆಸಿದ್ವು. ಅದಾದ್ಮೇಲೆ ನಿನ್ನೆ ನೋಡಿದ್ರೆ ಸರ್ಕಾರಕ್ಕೆ ಕೊಡಕ್ಕೆ ಮಾಮೂಲಿ ರಕ್ತ ಹೀರ್ತಾರಲ್ವಾ, ನಮ್ ರಕ್ತ ಹೀರ್ತದಾರೆ, ನಿನ್ನೂ ಕುಡೀರಿ ಅನ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ನಾವು ಕೊಟ್ಟು, ನೀರ್ ಕುಡ್ದಂಗ್ ಕುಡೀರಿ ಅನ್ಕೊಂಡ್ಬಿಟ್ಟು ಕೊಟ್ಟು ಸರ್ ಅವರಿಗೆ. ಆದ್ಮೇಲೆ ಒಂದಿನ ರೆಸ್ಟ್ ಮಾಡ್ಲಿಲ್ಲ ಅಂತ ಸುಡೋ ಬಿಸಿಲಲ್ಲಿ, ಉರಿಯೋ ಬಿಸಿಲಲ್ಲೇನೆ ಪಾದಯಾತ್ರೆ ಮಾಡ್ಕೊಂತಾನೆ ಬಂದು. ಇನ್ನು ಎಷ್ಟು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸರ್ಕಾರಕ್ಕೆ ನಾವ್ ಹೇಳ್ತಿರೋದು ಇದು ಕೊನೆ ಎಚ್ಚರಿಕೆ, ಕೊನೆ ಹೋರಾಟ. ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತಂದ್ರೆ ನಾವು ಅರೆಬೆತ್ತಲೆ ಮೆರವಣಿಗೆನೂ ಕೂಡ ಮಾಡಿದೀವಿ, ಅಣುಕು ಶವಯಾತ್ರೆನೂ ಕೂಡ ಮಾಡಿದೀವಿ. ಅದಕ್ಕೆ ಪೊಲೀಸ್ ಇಲಾಖೆ ಯಾವುದೇ ಯಾವ್ದು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಯಾವುದೇ ಮಾರಿಕೊಂಡ ಮೀಡಿಯಾಗಳು ಕೂಡ ನಮ್ ಸಪೋರ್ಟಿಗೆ ಬಂದಿಲ್ಲ. ಇನ್ಫಾರ್ಮ್ ಸರ್ಕಾರಕ್ಕೆ ಹೆಂಗ್ ಸಲ್ಲ ಅಂತ ತಿಳಿಸ್ಲಿ. ನಮ್ ಜನಾಂಗದ ಯಾವ್ದಾರ ಮೀಡಿಯಾ ಇದೆಯಾ ನಮಗೆ ಸಪರೇಟ್ ನಾವು ಇದು ಮಾಡ್ಲಿಕ್ಕೆ? ನಮ್ಗೆ ಯಾವ್ದು ಇಲ್ಲ, ಫೈನಾನ್ಷಿಯಲ್ ಇಲ್ಲ, ರಾಜಕೀಯವಾಗಿಲ್ಲ, ಆರ್ಥಿಕವಾಗಿಲ್ಲ. ನಾವು ಅದಕ್ಕಿದ್ರೆ ನಮ್ಮ ಇದಕ್ಕೆ ಜನರೇಷನ್ ಜೀವನ ಹೋರಾಟನ ಎಷ್ಟು ಬರೋ ಪೀಳಿಗೆ ಬಂದ್ಬಿಟ್ಟು ಬೀದಿಲಿ ಪಾದಯಾತ್ರೆ ತಂದೆ ಮಾಡಿದೆ, ನಾನು ಮಾಡಿದ್ದೀನಿ, ಮಕ್ಕಳು ಮಾಡ್ಬೇಕಾ ಹೋರಾಟ? ಇನ್ನು